ವಾಸು ಇರೋದನ್ನ, ದೇವಕಿ ಬರೋದನ್ನ ಅವಿನಾಶ್ಗೆ ನಮ್ಗೆ ಅವ್ರು ತಿಳಿಸ್ಬೇಕಾಗಿತ್ತು. ಆಗಿಬ್ರು ತಪ್ಪಿಸ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಅವ್ರ ಯೋಚನೆ ಬೇರೆ ಕಡೆ. ಯಾವುದೇ ಗಲಾಟೆ ಗದ್ದಲ ಇಲ್ಲದೆ ಪೊಲೀಸ್ನವರಿಗೂ ಗೊತ್ತಾಗದೆ ಎಲ್ಲ ಸುಲಭವಾಗಿ ನಡಿಬೇಕು ಅಂತ ಯೋಚನೆ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಇಬ್ರು ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ಫೋರ್ಜರಿ ವಾಸುಗೆ ಅವ್ರ ಪ್ರಾಮಾಣಿಕತೆ ಎಲ್ಲ ಅರ್ಥ ಆಗುತ್ತೆ. ಅವಿನಾಶ್, ಪುರುಷೋತ್ತಮ ಅವ್ರ ಹತ್ರ ವಾಸು ಬಂದಿದ್ದಂತೆ. ಅವರೇ ಅವನಿಗೆ ಬಾಡಿಗೆ ಮನೆಯೆಲ್ಲ ಮಾಡಿಕೊಟ್ಟಿದ್ದಂತೆ. ದೇವಕಿನ ಅವನನ್ನ ಸೇರಿಸಬೇಕು ಅಂತ ಪುರುಷೋತ್ತಮ ಅವರು ದೇವಕಿನೂ ಫೋನ್ ಮಾಡಿ ಕರ್ಸ್ಕೊಂಡಿದ್ದಂತೆ. ಆದರೆ ಅವರಿಬ್ಬರು ನೋಡ್ತಿದ್ದಾಗೆ ವಾಸು ಮಗು ಸಮೇತ ಪರಾರಿ ಆಗ್ಬಿಟ್ಟಂತೆ. ಯಾಕೆ ಏನಂತ ಗೊತ್ತಾಗಿಲ್ಲ. ನಿನ್ನ ಉದ್ದೇಶ ಏನಾದರೂ ಏನು? ನನ್ನ ದೇವಕಿನ ಒಂದು ಮಾಡಿ ಅಂತೀಯ, ನಾನು ಅವಳನ್ನ ಕರ್ಕೊಂಡ್ಬಂದ್ರೆ ಹೀಗೆ ತಪ್ಪಿಸ್ಕೋತೀಯ. ಅಂಕಲ್, ನಾನು ಮಗುನ ಇಟ್ಕೊಂಡಿದ್ದೆ ಅವಳು ಸಿಗ್ಲಿ ಅಂತ. ದೇವಕ್ಕೆ ನೀವು ಕರ್ಕೊಂಡು ಬಂದಾಗ ಅದೆಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ಅಂಕಲ್? ಅವಳು ನೋಡ್ತಿದ್ದಾಗೆ ನನ್ನ ಕಣ್ಣು ತುಂಬಿಕೊಳ್ತು. ನನ್ನ ತಪ್ಪನ್ನ ಕ್ಷಮಿಸಿ, ಆಯ್ತು ಕಣ, ಎಲ್ಲದನ್ನು ಮರೆತು ಎಲ್ಲಾದ್ರೂ ಬದುಕೋಣ ಅಂತ ಅವಳು ಬಾಯಲ್ಲಿ ಬಂದಿದ್ರೆ ನನ್ನ ಗಂಡ ಅನ್ನೋದನ್ನು ಮರೆತು ಅವಳು ಕಾಲಿಗೆ ಬೀಳ್ತಿದ್ದೆ, ಕ್ಷಮೆ ಕೇಳ್ತಿದ್ದೆ. ಈಗಲೂ ರೆಡಿ ಆಗಿದ್ದೀನಿ. ಅಲ್ಲಯ್ಯ, ಕನಸಿನಲ್ಲಿ ಕಲ್ಪನೆಯಲ್ಲಿ ನೀನು ಅವಳ ಕ್ಷಮೆ ಕೇಳಿ ಕಾಲು ಹಿಡ್ಕೊಂಡ್ರೆ ಅವಳು ನಿನಗೆ ಸಿಗೋದು ಬರೀ ಕಲ್ಪನೆಯಲ್ಲಿ ಮಾತ್ರ. ಅವಳು ಬಂದಾಗ ನೀನು ಅವಳನ್ನ ಧೈರ್ಯವಾಗಿ ಎದುರಿಸಬೇಕಾಗಿತ್ತು. ಇವತ್ತು ಅವಳ ಉದ್ದೇಶ ಏನು ಅಂತ ನನಗೆ ಗೊತ್ತಾಯ್ತು. ಮಗುನ ರಘು ಯಶೋದಂಗ್ ಕೊಡೋದು ಅಷ್ಟೇ. ಅದು ನ್ಯಾಯ ತಾನೆ? ನ್ಯಾಯನೋ ಅನ್ಯಾಯನೋ ನನಗೆ ಗೊತ್ತಿಲ್ಲ ಅಂಕಲ್. ಅವಳು ನನ್ನಿಂದ ದೂರ ಆಗೋದು, ಶಾಶ್ವತವಾಗಿ ಬೇರೆ ಇರೋದು ಅನ್ಯಾಯ ಅಲ್ವಾ? ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗಿರೋದಲ್ಲ ಅಂಕಲ್, ಕಣ್ಣಾರೆ ಕಂಡಿದ್ದು. ಇನ್ಮೇಲೆ ದೇವಕಿನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯ ಪ್ರತ್ಯಕ್ಷವಾಗಿ ಕಾಣ್ತು. ಅವಳು ಎಲ್ಲಿದ್ದಾಳೆ ಅನ್ನೋದು ನನ್ನ ಲೆಕ್ಕಾಚಾರದಿಂದ ಕ್ಲಿಯರ್ ಆಯ್ತು. ಅಂಕಲ್, ನೀವು ಆಟೋದಿಂದ ಬಂದು ಇಳಿದಾಗ ನಿಮ್ಮ ಹಿಂದೆ ಒಂದು ಕಾರ್ ಬಂದು ನಿಲ್ತು, ನೋಡಿದ್ರ? ರಘು, ಯಶೋಧ. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಯ್ತು. ಅವರಿಬ್ರನ್ನು ನೋಡಿ ನಾನು ಅವ್ರನ್ನ ಗಮನಿಸಲೇ ಇಲ್ಲ. ನೀವು ಆಟೋದಿಂದ ಬಂದು ಇಳಿತಿದ್ದಾಗೆ ಅಕಸ್ಮಾತ್ ಆಗಿ ಅವ್ರ ಕಾರನ್ನು ನೋಡಿದೆ. ರಘು ಕಾರ್ ಮೊದಲಿಂದನೂ ನನಗೆ ಪರಿಚಯ. ಆ ಕಾರನ್ನು ನೋಡ್ತಿದ್ದಾಗೆ ದೇವಕಿನೇ ಪ್ಲಾನ್ ಮಾಡಿ ಕರ್ಕೊಂಬಂದಿದ್ದಾಳೆ ಅಂತ ಗೊತ್ತಾಯ್ತು. ಮೊದಲು ನೀವೇ ಹೇಳಿ ಕರ್ಕೊಂಬಂದಿದ್ದೀರಾ ಅಂತ ಅನ್ಕೊಂಡಿದ್ದೆ. ನೀವು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಪುರುಷೋತ್ತಮ ಅವ್ರಿಗೆ ಗೊತ್ತಿತ್ತ? ಇಲ್ಲ, ನಾನೇನು ಹೇಳಲಿಲ್ಲ. ವಾಸು ಮನೆಗೆ ನನ್ನನ್ನ ಕರ್ಕೊಂಡು ಹೋಗೋದು ಬಿಟ್ರೆ ನನ್ಗೆ ಬೇರೆ ಏನೂ ಗೊತ್ತಿರಲಿಲ್ಲ. ನಮ್ಮ ಕಣ್ಣೆದುರಿಗೆ ವಾಸು ಮಗುನ ಎತ್ಕೊಂಡು ಓಡ್ ಹೋದ. ನಾನು ಕಾರಿಂದ ಇಳಿದ್ರೆ ನೀವು ನಮ್ಮನೇಲಿದ್ದೀರಾ ಅನ್ನೋ ವಿಷಯ ಅವನಿಗೆ ಗೊತ್ತಾಗುತ್ತೆ ಅಂತ ಇಳಿಲಿಲ್ಲ. ಆದ್ರೂ ಒಂದ್ಸಲ ಮನಸ್ಸು ಮಾಡಿದೆ, ಆದ್ರೆ ಯಶು ಬೇಡ ಅಂತ ತಡೆದ್ಲು. ನೀವಿಲ್ಲಿರೋದು ಯಾರಿಗಾದ್ರೂ ಗೊತ್ತಾದ್ರೆ ಸತ್ತು ಹೋಗ್ತೀನಿ ಅಂತ ಬೇರೆ ಹೆದರಿಸಿದ್ರಿ. ಆ ಕಾರಣದಿಂದಾನೇ ವಾಸು ತಪ್ಪಿಸ್ಕೊಂಡ್ಬಿಟ್ಟ. ನೀನು ತಪ್ಪಿಸ್ಕೊಂಡಿದ್ದೇನೋ ಸರಿ, ಅಕಸ್ಮಾತ್ ರಘು ನಿನ್ನ ಹಿಡಿದಿದ್ರೆ ಏನ್ ಮಾಡ್ತಿದ್ದೆ? ಏನೂ ಮಾಡಕ್ ಆಗ್ತಿರ್ಲಿಲ್ಲ ಅಂಕಲ್. ಅವನು ಕಾರಿಂದ ಇಳಿದೇ ಇದ್ದಿದ್ದು ನೋಡಿನೇ ಅವನು ರಹಸ್ಯವಾಗಿ ಬಂದಿದ್ದಾನೆ ಅಂತ ನನಗೆ ಗೊತ್ತಾಗಿತ್ತು. ನಿಮಗೂ ಯಾವ ವಿಷಯ ಗೊತ್ತಿಲ್ಲ ಅಂತ ನನಗೆ ಅರ್ಥ ಆಗಿತ್ತು. ಅಂದರೆ ಅವರು ನೋಡಿದ್ದಾರೆ ಅಂತ ಆಯ್ತು. ನೋಡಿದ್ದಾರೆ, ನೋಡಿನೂ ಏನೂ ಮಾಡೋಕ್ಕಾಗದೆ ಸುಮ್ಮನೆ ಕೂತಿದ್ದಾರೆ. ಹೌದು, ನೋಡಿದ್ರು ಏನೂ ಮಾಡೋಕ್ಕಾಗದೆ ಕೂತ್ಕೋಬೇಕಾಯ್ತು. ನಿಮ್ಮನ್ನ ವಾಸು ನೋಡಿದ್ನಾ? ಆ ಚಾನ್ಸೇ ಇಲ್ಲ. ಅವನಿಗೆ ತಪ್ಪಿಸ್ಕೊಳ್ಳೋ ಆತುರ. ನಮ್ಮನ್ನು ನೋಡೋ ವ್ಯವಧಾನ ಇರಲಿಲ್ಲ.